ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿಲ್ವರ್ ಜ್ಯುವೆಲ್ರಿನ ತಗೊಂಡಾದ್ಮೇಲೆ ಅದನ್ನ ಹೇಗಿಡಬೇಕು ಅಂತ ಹೇಳ್ತೀನಿ. ಕಾಟನ್ ಬಟ್ಟೆ ಇಲ್ಲ ಅಂತಂದ್ರೆ ಕಾಟನ್ ಒಳಗಡೆ ಹಾಕ್ಬಿಟ್ಟು ಇಡಿ ನೀವು ಯೂಸ್ ಮಾಡಿದ ತಕ್ಷಣ. ಯಾಕಂದ್ರೆ ನಾವು ಹಾಕೊಂಡಿರ್ತೀವಿ, ಒಬ್ಬೊಬ್ರು ಜಾಸ್ತಿ ಸ್ವೆಟ್ ಆಗ್ತಾರೆ. ಸೊ ಸ್ವೆಟ್ಟಿಂಗಿಗೆ ಮತ್ತೆ ಪರ್ಫ್ಯೂಮಿಗೆ ಎಲ್ಲ ಬೇಗ ಪಾಲಿಶು ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸಿಲ್ವರಿಗೆ ಗೋಲ್ಡ್ ಪಾಲಿಶ್ ಮಾಡಿರ್ತಾರೆ. ಗೋಲ್ಡ್ ಆದ್ರೆ ನಾವು ಹೆಂಗ್ ಬೇಕಾದ್ರೂ ಹಾಕೊಬಹುದು, ಸ್ವೆಟ್ ಆದ್ರೂ ಏನು ಆಗಲ್ಲ, ನಾವು ಹೆಂಗೆ ಇಟ್ರು ಏನು ಆಗಲ್ಲ. ಬಟ್ ಸಿಲ್ವರ್ ಹಂಗಲ್ಲ, ತುಂಬಾ ನೀಟಾಗಿ ನೋಡ್ಕೋಬೇಕು. ನಾವು ಹೆಂಗ್ ನೋಡ್ಕೋತೀವಿ ಅದ್ರ ಮೇಲೆ ನಮ್ಗೆ ಜಾಸ್ತಿ ವರ್ಷ ಬಾಳ್ಕೆ ಬರುತ್ತೆ. ಸೊ ಇದು ಪಾಲಿಶ್ ಹೋದ್ರೂ ಕೂಡ ನೀವು ಎಲ್ಲಿ ಬೇಕಾದ್ರೂ ಅದನ್ನ ರೀಪಾಲಿಶ್ ಮಾಡಿಸ್ಕೊಳ್ಬಹುದು, ಆ ಥರ ಏನು ಪ್ರಾಬ್ಲಮ್ ಇರಲ್ಲ. ಇಲ್ಲಾಂದ್ರೆ ನಿಮ್ಗೆ ಬೇಡ ಏನಾದ್ರೂ ವಾಪಸ್ ಸಿಲ್ವರ್ ಕೊಟ್ಬಿಡ್ತೀವಿ ಅಂತ ಅಂದ್ರೂ ರಿಟರ್ನ್ ವ್ಯಾಲ್ಯೂ ಇರುತ್ತೆ. ನೀವು ಕೊಡ್ಬೇಕಾದ್ರೆ ಸಿಲ್ವರಿಗೆ ಏನ್ ರೇಟ್ ಇರುತ್ತೋ ಅದನ್ನ ನಿಮ್ಗೆ ಕೊಡ್ತಾರೆ. ತುಂಬಾ ಜನ ಕೇಳ್ತಾ ಇರ್ತೀರಾ ರಿಟರ್ನ್ ವ್ಯಾಲ್ಯೂ ಹೇಗಿರತ್ತೆ ಏನು ಅಂತ ಹೇಳ್ಬಿಟ್ಟು, ಮತ್ತೆ ಹೇಗಿದ್ನ ಇಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಮತ್ತೆ ಮೇಯ್ನು ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೊಬೇಕಾದ್ರೆ ಸಿಲ್ವರ್ ಜ್ಯುವೆಲ್ರಿ ಹಾಕಿದಾಗ ಇದಕ್ಕೆ ತಾಕ್ತಾ ಇರೋ ಥರ ನೋಡ್ಕೊಳ್ಳಿ. ಇದಕ್ಕೇನಾದರೂ ಪರ್ಫ್ಯೂಮ್ ಸ್ಪ್ರೇ ಮಾಡೋದು ಆ ಥರ ಎಲ್ಲ ಮಾಡಿದ್ರೆ ಬೇಗನೆ ಇದು ಸಿಲ್ವರ್ ಕಲರ್ ಬರುತ್ತೆ. ಬೇಗನೆ ಅಂತಲ್ಲ, ಪರ್ಫ್ಯೂಮ್ ಸ್ಪ್ರೇ ಮಾಡಿದ್ರೆ ಪಾಲಿಶ್ ಹೋಗೋದಂತೂ ಗ್ಯಾರಂಟಿ. ಸೊ ಇವತ್ತು ಒಂದಷ್ಟು ಜ್ಯುವೆಲ್ರಿಗಳನ್ನ ತೋರಿಸ್ತೀನಿ ಬನ್ನಿ. ಸೊ ಆಲ್ರೆಡಿ ಒಂದು ವೇರ್ ಮಾಡಿದ್ದೀನಿ, ತುಂಬಾನೇ ಚೆನ್ನಾಗಿದೆ. ಇದು ಡಿಫ್ರೆಂಟ್ ಆಗಿ ಮಾಡಿಸಿದ್ರು ಈ ಸಲ ಕಸ್ಟಮರು. ಎಲಿಫ್ಯಾಂಟು, ಇಲ್ಲಿ ಪರ್ಲು ಮತ್ತೆ ಇಲ್ಲಿ ಬೀಡ್ಸು, ಚಿಕ್ಕ ಚಿಕ್ಕ ಬೀಡ್ಸು. ಇದು ಒಂದು ಲೇಯರಲ್ಲೇ ಮೂರು ಎಳೆನ ಹಾಕ್ಸಿದ್ದಾರೆ. ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು. ಆಕ್ಚುಲಿ ಐಡಿಯಾ ನಮಗೆ ಗೊತ್ತೇ ಇರಲ್ಲ. ಯಾರು ಕಸ್ಟಮರ್ ಹೇಳ್ದಾಗ್ಲೇ ಓ ಹಿಂಗೆ ಮಾಡಿಸ್ದಾಗ ಹಿಂಗೆ ಕಾಣಿಸುತ್ತೆ ಎಷ್ಟೊಂದು ಚೆನ್ನಾಗಿ ಅಂತ ಗೊತ್ತಾಗೋದು. ಸೊ ಸ್ಯಾರಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಪ್ರತಿ ವಿಡಿಯೋಗೂ ಸ್ಯಾರಿ ವೇರ್ ಮಾಡೇ ವಿಡಿಯೋ ಮಾಡೋದು, ಹಾಗೆ ಮಾಡೋದೇ ಇಲ್ಲ. ಸೊ ನಾವೆಷ್ಟು ಡೆಡಿಕೇಶನ್ ಕೊಡ್ತೀವಿ ವರ್ಕ್ ಮೇಲೆ, ಸೊ ನಮಗೂ ಅದೇ ಥರ ಆರ್ಡರ್ಸ್ಗಳು ಬರುತ್ತೆ. ಈಗ ಸುಮ್ಮನೆ ನಾನು ನೈಟ್ ಡ್ರೆಸ್ ಹಾಕ್ಕೊಂಡು ಯಾವುದೋ ಒಂದು ಡ್ರೆಸ್ ಹಾಕೊಂಡು ಮಾಡೋದು, ಸೊ ಅದರಲ್ಲಿ ಒಂಚೂರು ಚೆನ್ನಾಗಿ ಕಾಣಿಸಲ್ಲ. ನಾನು ಇದನ್ನೆಲ್ಲ ತೋರಿಸ್ಬೇಕು ಅಂತಂದ್ರೆ ಸ್ಯಾರಿನೇ ಹಾಕೋಬೇಕು. ಅದೆಷ್ಟಾರ ಟೈಮ್ ಆಗಲಿ ಪರವಾಗಿಲ್ಲ, ನಿಧಾನಕ್ಕೆ ಸ್ಯಾರಿ ಹಾಕೊಂಡು ಮಾಡೋಣ ಅಂತ ಅಂದ್ಕೊಂಡು ಟೈಮ್ ತಗೊಂಡು ಸ್ಯಾರಿ ವೇರ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ. ಹಾಗೆ ಅಂತೂ ಮಾಡೋದೇ ಇಲ್ಲ. ಸ್ಟಾರ್ಟಿಂಗ್ ಒಂದೆರಡು ಮಾಡಿದೆ, ಬಟ್ ನನಗೇನೆ ಅದು ಸರಿನೇ ಹೋಗ್ತಾ ಇರಲಿಲ್ಲ. ಮತ್ತೆ ಮಾಡಬೇಕಿತ್ತಲ್ವ, ಸೀರೆ ಹಾಕೊಂಡು ಮಾಡಬೇಕಿತ್ತಲ್ವ ಅನ್ಸಕ್ಕೆ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಇವಾಗ ನಾನು ಯಾವುದೇ ಕಾರಣಕ್ಕೂ ನಾರ್ಮಲ್ ಬಟ್ಟೆಲಿ ನೈಟ್ ಡ್ರೆಸ್ಸಲ್ಲಿ ಎಲ್ಲ ಮಾಡೋದೇ ಇಲ್ಲ. ಈವನ್ ಡ್ರೆಸ್ಸಸ್ಸಲ್ಲೂ ಕೂಡ ಆ ಥರ ಲುಕ್ ಬರಲ್ಲ. ಸ್ಯಾರಿ ಮೇಲೆ ಬರೋ ಲುಕ್ಕು ಡ್ರೆಸ್ಸಸ್ಸಲ್ಲಿ ಬರಲ್ಲ. ಇದು ನೋಡಿ ಎಲಿಫೆಂಟ್ ಪೆಂಡೆಂಟು, ಎಲಿಫೆಂಟ್ ಮಾಪು, ಇಲ್ಲಿಗೆ ಪರ್ಲು, ಗ್ರೀನ್ ಕಲರ್ ಬೀಡ್ಸು. ಈ ಬೀಡ್ಸು ಕೂಡ ಅಷ್ಟೇ ಮೆರೂನ್ ಕಲರು, ಎಲ್ಲ ಕಲರಲ್ಲೂ ಸಿಗತ್ತೆ. ಎಲಿಫೆಂಟ್. ಇದು ನೆಕ್ಸ್ಟ್ ಒನ್ನು ರೂಬಿ ಹಾಕ್ಸಿದ್ದೀನಿ. ಇದು 3 ಪೀಸ್ ಮಾಪ್ ಸೆಟ್ ಬರುತ್ತೆ ನೋಡಿ, ಈ ಥರ ಇದೆ ಇದು. ಇಲ್ಲಿ ಲಕ್ಷ್ಮಿ, ಪಿಕಾಕ್ ಮತ್ತು ಇಲ್ಲಿ ಲೀಫ್ ಡಿಸೈನ್ ಇದೆ. ಇಲ್ಲಿ 3 ಲೇಯರ್ಸ್ ಬಂದಿದೆ, ಇಲ್ಲಿ 1 ಲೇಯರ್ ಇದೆ. ಬಟ್ ಇಲ್ಲಿ ನೀವು ಈ ಥರ ಹಿಂಗೆ ಏನು 3 ಲೇಯರ್ಸ್ ಥರನೂ ಹಾಕೋಬೋದು, ಇಲ್ಲ ಕುಚ್ ಥರ ಮಾಡಿಕೊಂಡು ಹಿಂಗೆ 2 ಲೈನ್ ಬೇಕಾದರೂ ಹಾಕೋಬೋದು. ಮೇಲೂ 3 ಲೈನ್ಸ್ ಬೇಕು ಅಂತ ಅಂದಿದ್ರು ಕಸ್ಟಮರು. ಸೊ ಹಾಗಾಗಿ ಮೇಲೂ 3 ಲೈನ್ಸ್ ಹಾಕ್ಸಿದ್ದೀನಿ. ಏನು ಗೊತ್ತಾ, ನಾನು ಈ ಸಲ ತೋರಿಸಿರ್ತೀನಲ್ವ ಸೇಮ್ ಡಿಸೈನ್ ಮತ್ತೆ ಬೇಕು ಅಂತ ಅಂದರೆ ಒಂದೊಂದ್ಸತಿ ಇರುತ್ತೆ, ಒಂದೊಂದ್ಸತಿ ನನ್ನ ಹತ್ರ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಒಂದೊಂದು ವೀಕಿಗೂ ಬೇರೆ ಬೇರೆ ಥರ ಡಿಸೈನ್ಸ್ ಬರ್ತಾ ಇರುತ್ತೆ. ನಾನು ನಿಮಗೆ ಈ ಥರ ಪ್ಯಾಟ್ರನ್ ಬೇಕು ಅಂತ ಅಂದರೆ ನಾನು ಬೇರೆ ಬೇರೆ ಥರ ಪಿಕ್ಸ್ ಎಲ್ಲನೂ ಶೇರ್ ಮಾಡ್ತೀನಿ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂತಂದರೆ ಇದೇ ಸೇಮ್ ಟು ಸೇಮ್ ಬೇಕು ಅಂತಂದರೆ ಹತ್ತತ್ರ 20 ಡೇಸ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಇದೇ ಸೇಮ್ ನಾನು ಮತ್ತೆ ಮಾಡಿಸಿ ನಿಮಗೆ ಕೊಡಬೇಕು ಅಂತ ಅಂದರೆ ಡಿಫ್ರೆಂಟ್ ಡಿಸೈನಲ್ಲೂ ಕೂಡ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಟೈಮು ಇವರು ಕೂಡ ಅಷ್ಟೇ, ಯಾವುದು ಪಿಕಾಕ್ ಯಾವುದೋ ನೋಡಿ ಇಷ್ಟಪಟ್ಟಿದ್ರು, ಬಟ್ ಅದು ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ನಾನು ಡಿಫ್ರೆಂಟ್ ಪಿಕ್ಸ್ ಕಳಿಸಿದಾಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಹಾಗೆ ಒಂದೇ ಥರ ಡಿಸೈನು ಒಂದೊಂದ್ಸತಿ ಖಾಲಿ ಆಗಿಬಿಟ್ಟಿರುತ್ತೆ. ಒಂದೊಂದು ಡಿಸೈನ್ ಅಂತೂ ನನಗೆ ತುಂಬ ನನ್ನ ಹತ್ರ ಜಾಸ್ತಿ ಜನ ತಗೋತಾ ಇದ್ದಾರೆ. ಒಂದೇ ಡಿಸೈನ್ ಇಷ್ಟಪಡ್ತಾರೆ ಅಂತ ಅಂದಾಗ ಆ ಡಿಸೈನ್ನ ಜಾಸ್ತಿ ನಾನು ಮಾಡಿಸ್ಬಿಡ್ತೀನಿ ಒಂದೇ ಸಲ. ಈ ಪೆಂಡೆಂಟ್ ಸೆಟ್ಟು ಹಾರಗಳನ್ನೆಲ್ಲ ಒಂದೇ ಡಿಸೈನ್ದು ಮಾಡಿಸ್ಬಿಟ್ಟಿದ್ದೀನಿ. ಸೊ ಈ ಥರದ್ದೆಲ್ಲ ಅಂತ ಅಂದರೆ ಇದನ್ನು ಕೂಡ ಜಾಸ್ತಿ ಟ್ರೆಂಡಿಂಗಲ್ಲೇ ಇದೆ. ಬಟ್ ಅಂದ್ರೂ ನಾನು ಯಾವುದನ್ನು ಮಾಡಿಸಿಲ್ಲ. ಒಂದಷ್ಟು ಡಿಸೈನ್ಸ್ ಬೇರೆ ಬೇರೆ ಟ್ರೈ ಮಾಡೋಣ ಅಂತ ಬೇರೆ ಬೇರೆ ಮಾಡಿಸ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಈ ಸೆಟ್ಟು.
ಸೊ ಲಾಸ್ಟ್ ಒನ್ ತೋರಿಸಿದ್ನಲ್ಲ ಸೇಮ್ ಅದೇ ಥರನೇ ಬರುತ್ತೆ. ಇಲ್ಲಿ ಮಾಪ್ ಮಾತ್ರ ಅದರಲ್ಲಿ ಪಿಕಾಕ್ ಲಕ್ಷ್ಮಿ ಇತ್ತು, ಇದರಲ್ಲಿ ಲಕ್ಷ್ಮಿ ಪಿಕಾಕ್, ಇಲ್ಲೂ ಕೂಡ ಲಕ್ಷ್ಮಿನೇ ಇದೆ. ಸೊ ಇದನ್ನೆಲ್ಲ ಕಸ್ಟಮರಿಗೆ ಫೋಟೋ ಕಳಿಸಿದ್ಮೇಲೆ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ಅವ್ರು ಹೇಳಿದ ಥರ ಮಾಡಿಸಿರೋದು ಈ ಥರ. ನೀವು ನಾರ್ಮಲ್ ಶಾಪಲ್ಲಿ ಎಲ್ಲ ತಗೊಳ್ಳೋದಾದ್ರೆ ನೀವು ಅಲ್ಲಿ ಆಲ್ರೆಡಿ ಇರುತ್ತೆ ಈ ಥರ ಬೀಡ್ಸ್ ಜ್ಯುವೆಲ್ರಿ ಎಲ್ಲ, ಅದನ್ನ ನೀವು ತಗೋಬೇಕಾಗತ್ತೆ. ಬಟ್ ನನ್ನ ಹತ್ರ ಹೆಂಗೆ ಅಂತಂದರೆ ನೀವು ಯಾವ ಥರ ಹೇಳ್ತೀರಾ, ಯಾವ ಥರ ಬೀಡ್ಸ್ ಬೇಕು ಅಂತ ಅಂತೀರಾ ಆ ಥರದನ್ನ ಹಾಕಿ ನಿಮಗೆ ಸೆಲೆಕ್ಷನಿಗೆ ಫೋಟೋಸ್ನ ಕಳಿಸಿ ಸೆಲೆಕ್ಟ್ ಮಾಡಿದ್ಮೇಲೆ ಒಂದೊಂದೂ ನಾನು ಮಾಡಿಸ್ತೀನಿ. ಬಟ್ 3 ಲೇಯರ್ 4 ಲೇಯರ್ ಪಿಕಾಕ್ ಲಕ್ಷ್ಮಿ ಅಂತೆಲ್ಲ ಅಂದಾಗ ನಾನು ಫೋಟೋ ಎಲ್ಲ ಕಳಿಸಲ್ಲ. ಯಾಕಂದರೆ ಪಿಕಾಕ್ ಲಕ್ಷ್ಮಿ ಎಲ್ಲ ನಾರ್ಮಲ್ ನಾನು ವಿಡಿಯೋದಲ್ಲಿ ತೋರಿಸೋ ಡಿಸೈನ್ಸೇ ಇರುತ್ತೆ, ನೀವು ನೋಡಿರ್ತೀರ. ಸೊ ಹಾಗಾಗಿ ನಾನು ಸಿಂಗಲ್ ಮಾಪ್ ಎಲ್ಲ ತಗೋತಾರಲ್ಲ ಅವರಿಗೆಲ್ಲ ಏನು ಫೋಟೋ ಅಷ್ಟಾಗಿ ಶೇರ್ ಮಾಡಲ್ಲ. ಬಟ್ ಈ ಥರ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ, ಈಗ ಒಂದ್ಸಲಿ ಬಂದಿದ್ದು ಇನ್ನೊಂದು ಸತಿಗಿರಲ್ಲ. ಸೊ ಅವಾಗ ಮಾತ್ರ ನೋಡಿ ಈ ಥರದ್ದಿದೆ ಅಂತ ಅಂದ್ಬಿಟ್ಟು ಫೋಟೋಸ್ ಕಳಿಸ್ತೀನಿ ಅಷ್ಟೇ. ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ಇದೇ ಥರದ್ದು 4 ಲೇಯರ್ಸಲ್ಲಿ ತುಂಬ ಜನ ಮಾಡಿಸಿದ್ದಾರೆ ನನ್ನ ಹತ್ರ. ಬಟ್ 3 ಲೇಯರ್ಸಲ್ಲಿ ಫಸ್ಟ್ ಟೈಮ್ ಮಾಡಿಸಿರೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪಿಕಾಕ್ ಡಿಸೈನು 3 ಲೇಯರ್ಸು 2 ಮಾಪ್ ಹಾಕ್ಸಿದ್ದೀನಿ. ಈ ಥರ 4 ಲೇಯರ್ಸ್ ತುಂಬ ಅಂದರೆ ತುಂಬ ಸೇಲ್ ಮಾಡಿದ್ದೀನಿ. ಬಟ್ 3 ಲೇಯರ್ ಫಸ್ಟು ಸಿಂಪಲ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಇದು ನೆಕ್ಸ್ಟ್ ಒನ್, ಇದು 4 ಲೇಯರು ಎಲಿಫೆಂಟ್ ಮಾಪ್ ಬಂದಿದೆ. ಬಟ್ ಇದಕ್ಕೆ ನಾನು ಬೀಡ್ಸು ಗ್ರೀನ್ ಕಲರ್ ಶೈನಿಂಗ್ ಬೀಡ್ಸ್ ಬೇಕು ಅಂತ ಹೇಳಿದರು ಕಸ್ಟಮರು. ಸೊ ಹಾಗಾಗಿ ಅದನ್ನು ಹಾಕ್ಸಿದ್ದೀನಿ. ಈ ಥರ ಬೀಡ್ಸು ಈ ರೂಬಿ ಪಿಂಕ್ ಕಲರ್ ರೂಬಿ ಮತ್ತು ಈ ಗ್ರೀನ್ ಶೈನಿಂಗ್ ಬೀಡ್ಸ್ ಎಲ್ಲ ಬರುತ್ತಲ್ಲ ಇದು ಒಂದು ಸ್ವಲ್ಪ ಸ್ಟಿಕ್ಕಿ ಥರ ಬರುತ್ತೆ. ಹೇಗೆ ಅಂದರೆ ನಾನು ತೋರಿಸ್ತೀನಿ ಯಾವ ಥರ ಅಂತ. ಇದು ನೋಡಿ, ಇದು ನಾರ್ಮಲ್ ಬೀಡ್ಸ್, ಇದನ್ನ ಈ ಥರ ಹಿಂಗೆ ಮಾಡ್ಬೋದು, ಹೆಂಗೆ ಬೇಕಾದರೂ ಇದನ್ನ ಇಡ್ಬೋದು. ಬಟ್ ಇದನ್ನು ಹಂಗೆ ಇಡೋಕ್ಕಾಗಲ್ಲ, ನೀಟಾಗೇ ಇಡಬೇಕು. ಇದು ಸ್ವಲ್ಪ ಹಿಂಗೆ ಸ್ಟಿಕ್ಕಿ ಥರ ಆಗುತ್ತೆ, ಹಿಂಗೆ ಫುಲ್ ಹಿಂಗೆ ಮಡ್ಚೋಕ್ಕಾಗಲ್ಲ ಇದನ್ನ. ಸೊ ನಾನು ಇದನ್ನು ಕಸ್ಟಮರಿಗೆ ಹೇಳ್ತೀನಿ ಹಿಂಗಾಗತ್ತೆ ಅಂತ ಅಂದ್ಬಿಟ್ಟು, ಅವರೇನಾದರೂ ಓಕೆ ಅಂತ ಅಂದರೆ ಮಾತ್ರ ಈ ಥರದ್ದು ಈ ಬೀಡ್ಸ್ನ ಹಾಕ್ಸೋದು, ಈ ಬೀಡ್ಸ್ ಮತ್ತು ರೂಬಿನ. ಬಟ್ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಡಬೇಕಾದ್ರೆ ನೀವು ಸ್ಟ್ರೈಟಾಗೇ ಇಡಬೇಕು, ಇಲ್ಲ ಒಂದು ಮಡಿಸಿ ಇಡಬೇಕಷ್ಟೇ. ಇಲ್ಲಿ ನೋಡಿ ಇದನ್ನಾದರೆ ಹಿಂಗೆ ಮಡಿಸಿ ಹಿಂಗೆ ಇಡ್ಬೋದು, ಫುಲ್ಲು ಹಿಂಗೆ ಮಡಿಸಿ ಹಿಂಗೆ ಇಡ್ಬೋದು. ಬಟ್ ಇದನ್ನು ಇಷ್ಟು ಚಿಕ್ಕದಾಗಿ ಮಡಿಸಿ ಇಡೋಕ್ಕಾಗಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ನೆಕ್ಲೆಸ್ ಎಲ್ಲ ಇಡ್ತೀರಲ್ಲ, ಸೊ ಅದೇ ಥರನೇ ಇಡಬೇಕು. ಬಟ್ ಹಾಕ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫುಲ್ ಶೈನಿಂಗು. ನಾರ್ಮಲಾಗಿ ಗೋಲ್ಡ್ ಎಲ್ಲ ಮಾಡಿಸ್ತಾರಲ್ಲ ಈ ಥರ, ಅದಕ್ಕೆಲ್ಲ ಇದೇ ಬೀಡ್ಸ್ನೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಆರ್ಡರ್ ಮಾಡಿದವರು ಕೊಪ್ಪಳದವರು ಅನಿಸುತ್ತೆ. ಇನ್ನೂ 1-2-3 ಡಿಸೈನ್ಸ್ ಹೇಳಿದ್ದಾರೆ, ಅವರಿಗೆ ಇದು ಕೊರಿಯರ್ ಮಾಡಿಬಿಟ್ಟು ಆ ಡಿಸೈನ್ಸ್ನ, ನನಗೆ ಟೈಮೇ ಇರಲಿಲ್ಲ ಅವರು ಹೇಳಿದ ಡಿಸೈನ್ ಎಲ್ಲನೂ ಫೋಟೋಸ್ನ ಶೇರ್ ಮಾಡೋಕ್ಕೆ. ಸೊ ಹಾಗಾಗಿ ನಾಳೆ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಇನ್ನೊಂದು 2 ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಶೈನಿಂಗ್ ಇದೆ. ಇದು ನೆಕ್ಸ್ಟ್ ಒನ್, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು. ಆ್ಯಕ್ಚುಲಿ ಈ ಥರ 4 ಎಲಿಫೆಂಟ್ಸಿಗೆ ಯಾರೂ ಇಲ್ಲಿವರೆಗೂ ಪರ್ಲ ಹಾಕ್ಸಿರ್ಲಿಲ್ಲ. ಬಟ್ ಪರ್ಲಿಗೆ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ, ಸೇಮ್ ಟು ಸೇಮ್. ಒಂಚೂರು ಗೋಲ್ಡ್ ಅಲ್ಲ ಅಂತ ಅನ್ಸೋದೇ ಇಲ್ಲ, ಅಷ್ಟು ರಿಚಾಗಿ ಕಾಣಿಸ್ತಾ ಇದೆ ಇದು. ಇದು ನೋಡಿ, ಈ ಮಾಪಿಗೂ ಈ ಪರ್ಲಿಗೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಬಂದಿದೆ. ನನ್ನ ಹತ್ರ ಅಂತೂ ಎಲಿಫೆಂಟ್ ಅಂತೂ ಹಿಂಗೆ ತರಿಸಿರ್ತೀನಿ, ಒಂದು 20-30 ಪೀಸ್ ತರಿಸಿರ್ತೀನಿ. ಹಿಂಗೆ ಕಣ್ಮುಚ್ಚಿ ಕಂಡುಬಿಡೋದ್ರಲ್ಲಿ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ, ಅಷ್ಟು ಟ್ರೆಂಡಲ್ಲಿದೆ ಇವಾಗ ಎಲಿಫೆಂಟು. ಈ ಥರ ಎಲಿಫೆಂಟ್ ಕೂಡ ಅಷ್ಟೇ. ನಾನು ಸ್ಟಾರ್ಟಿಂಗ್ ಸಿಲ್ವರ್ ಜ್ಯುವೆಲ್ರಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 100-200 ಪೀಸ್ ತರಿಸಿರ್ಬೋದು ಎಲಿಫೆಂಟು, ಒಂದೂ ಉಳ್ದಿಲ್ಲ ಇಲ್ಲಿವರೆಗೂ. ಒಂದು ವಾರಕ್ಕೆ ಒಂದೊಂದು ಸತಿ ನಾನು ಮತ್ತೆ ಆರ್ಡರ್ ಮಾಡ್ತಾನೆ ಇರ್ತೀನಿ. ಅಂದರೆ ಒಂದು 50 ಪೀಸು 100 ಪೀಸ್ ಅಂತ ಆರ್ಡರ್ ಕೊಡ್ತಾನೆ ಇರ್ತೀನಿ, ಅಷ್ಟು ಬೇಗ ಖಾಲಿ ಆಗಿಬಿಡತ್ತೆ ಇದು. ಇದು ನೆಕ್ಸ್ಟ್ ಒನ್ನು, ನಾರ್ಮಲ್ ಎಲಿಫೆಂಟ್ ಬರುತ್ತಲ್ಲ ಅದರಲ್ಲೇ ಪಿಕಾಕು 4 ಲೇಯರು ಮೆರೂನ್ ಕಲರ್ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಮೆರೂನ್ ಕಲರ್ ಮಾಡಿಸಿದ್ದೀನಿ. ಮತ್ತು ಇದನ್ನು ವೇರ್ ಮಾಡಿ ತೋರಿಸಲ್ಲ, ಹಂಗೆ ತೋರಿಸ್ತೀನಿ ನಿಮಗೆ, ಟೈಮ್ ಇಲ್ಲ ಹಂಗಾಗಿ. ಸೊ ಇದು ನೋಡಿ 3 ಲೇಯರು ಪಿಕಾಕ್ ಗ್ರೀನ್ ಕಲರ್. ನಾನು ಹಾಕಿರೋ ಸ್ಯಾರಿಗಂತೂ ಗ್ರೀನ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಸೊ ಒಂದು 3 ಲೇಯರ್ದು ಹಾಕಿದ್ನಲ್ಲ, ಒಬ್ಬೊಬ್ಬರು ಕಸ್ಟಮರ್ ಏನು ಗೊತ್ತಾ, ಅವ್ರದ್ದು ಸರಗಳನ್ನ ಯಾವಾಗ ಹಾಕ್ಕೊಂಡು ವಿಡಿಯೋ ಮಾಡಿ ತೋರಿಸ್ತೀನೋ ಅಂತ ಕಾಯ್ತಾ ಇರ್ತಾರೆ.
ಕೆಲವೊಂದಷ್ಟು ಜನ ನೀವು ನಂದು ಹಾಕೊಂಡ್ಲೇ ಇಲ್ಲ, ನಂದು ಕಾಯ್ತಾ ಇದೆ, ನಂದು ಹಾಕೋತಾರೆ ವಿಡಿಯೋದಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಹಾಕೊಳ್ಳೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಯಾಕೆ ಸುಮ್ಮನೆ ಅವ್ರಿಗೆ ಡಿಸಪಾಯಿಂಟ್ ಮಾಡೋದು, ಇದನ್ನು ಹಾಕ್ಕೊಂಡೇ ತೋರಿಸ್ಬಿಡ್ತೀನಿ. ನೀವು ಹಾಕ್ಕೋಬೇಕಾದ್ರೆ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿದೆಯಾ ನೋಡ್ಕೊಬಿಟ್ಟು ಆಮೇಲೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಉಲ್ಟಾ ಆದರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಓ ಸರಿಯಾಗಿ ಎಂಡೆ ಅಲ್ವಾ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಒಬ್ರದ್ದು ಹಾಗೆ ಆಯಿತು, ನೀವು ನಾನು ತೋರಿಸೇ ಇಲ್ಲ ಅಂತ ಫುಲ್ ಜಗಳನೇ ಮಾಡ್ತಾಯಿದ್ದಾರೆ. ನೋಡಿ 3 ಲೇಯರು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್ ಒನ್ನು, ಇದನ್ನು ಲಾಸ್ಟ್ ವಿಡಿಯೋದಲ್ಲೂ ನಾನು ನಿಮ್ಗೆ ತೋರಿಸಿದ್ದೀನಿ. ಬಟ್ ಅದೇ ಥರದ್ದೇ ತುಂಬ ಅಂದರೆ ತುಂಬ ಆರ್ಡರ್ಸ್ ಜಾಸ್ತಿ ಇದಕ್ಕೆ. ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಕೈಯಲ್ಲಿ ಒಂದಿದೆ, ಇವಾಗ ಒಂದು ಹಾಕಿದ್ದೀನಿ, ಇನ್ನೂ ಒಂದು 5-6 ಪೀಸ್ ರೆಡಿ ಆಗ್ತಾಯಿದೆ. ಇದರಲ್ಲೇ ಪರ್ಲು ಮತ್ತು ಹವಳ ಎಲ್ಲದೂ ಆರ್ಡರ್ ಕೊಟ್ಟಿದ್ದಾರೆ ಕಸ್ಟಮರ್. ನನಗೆ ಈ ರೀತಿ ಹಿಂದಗಡೆ ಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಹಾಕ್ಸಿದ್ದೀನಿ. ಈ ಥರ ಯಾರಾದರೂ ನನಗೆ ಮೆನ್ಷನ್ ಮಾಡಿ ಹೇಳಿದ್ರೆ ಮಾತ್ರ ಹಾಕ್ಸೋದು, ಇಲ್ಲಾಂದರೆ ಇಷ್ಟೇ ಬರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆಗೆ ಈ ಡಾಲರ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೋಡಿ ಗ್ರೀನ್ ಮೇಲೆ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಲಕ್ಷ್ಮಿ ಪಿಕಾಕ್ ಬಂದಿದೆ. ಇದನ್ನೆಲ್ಲ ನಾನೇ ಆರ್ಡರ್ ಕೊಟ್ಟು ಮಾಡಿಸಿರೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ 10 ಪೀಸ್ ಕೊಟ್ಟಿದ್ದೆ ಈ ಲಾಂಗ್ ಹಾರದ ಪೆಂಡೆಂಟ್ ಮಾಪ್ಸ್ ಎಲ್ಲ ಅಂತ. ಅದು ಒಂದು 2 ದಿನಕ್ಕೆ ಖಾಲಿ ಆಗಿಬಿಡ್ತು. ಸೊ ನಾನು ಮತ್ತೆ ಆರ್ಡರ್ ಕೊಟ್ಟು ಒಂದು 14 ಪೀಸಸ್ನ ಮಾಡಿಸಿದ್ದೀನಿ. ಸೊ ಇದೆಲ್ಲ ಬರೀ ಮಾಪ್ಸ್ ಮತ್ತು ಪೆಂಡೆಂಟು. ಸೊ ಇದಕ್ಕೆ ನಿಮಗೆ ಯಾವ ಕಲರ್ ಬೀಡ್ಸ್ ಬೇಕೋ ಅದನ್ನು ನಾನು ಹಾಕಿ ಕೊಡ್ತೀನಿ. ಹಾಗೆಯೇ ಇಲ್ಲಿ ಕೆಳಗಡೆನೂ ಕೂಡ ಗೋಲ್ಡ್ ಬೀಡ್ಸ್ ಇದೆ. ಈ ಥರ ಗೋಲ್ಡ್ ಬೀಡ್ಸ್ ಇದ್ದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಸುಮ್ಮನೆ ವೈಟ್ ಕಲರ್, ರೆಡ್ಡು, ಗ್ರೀನು ಹಾಕ್ಸೋದಕ್ಕಿಂತ ಈ ಕಲರ್ ಹಾಕ್ಸಿದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಿಮಗೆ ಗ್ರೀನ್ ಸ್ಯಾರಿ, ರೆಡ್ ಸ್ಯಾರಿ, ಯಾವ ಕಲರ್ ಸ್ಯಾರಿ ಆದರೂ ಇದು ಗೋಲ್ಡ್ ಇದ್ದರೆ ಮ್ಯಾಚ್ ಆಗುತ್ತೆ. ಮಾಪ್ಸ್ ಎಲ್ಲ ಪಿಕಾಕ್ ಮಾಪ್ಸು. ಸೊ ಈ ಥರ ಮಾಪ್ಸು ಮತ್ತು ಸ್ವಲ್ಪ ಇದೇ ಥರದ್ರಲ್ಲೇ ದೊಡ್ಡದು ಕೂಡ ಇದೆ. ಯಾರಿಗಾದರೂ ಸ್ವಲ್ಪ ಪೆಂಡೆಂಟು ನಮಗೆ ದೊಡ್ಡದು ಬೇಕು ಅಂತ ಅಂದವ್ರಿಗೂ ಕೂಡ ಸ್ವಲ್ಪ ದೊಡ್ಡ ಪೆಂಡೆಂಟ್ ಇದೆ. ಮಾಪ್ಸ್ ಎಲ್ಲ ಸೇಮ್ ಬರುತ್ತೆ, ಪೆಂಡೆಂಟ್ ಮಾತ್ರ ಸ್ವಲ್ಪ ದೊಡ್ಡದು. ಎರಡು. ಸೊ ಇದು ಸ್ವಲ್ಪ ಚಿಕ್ಕ ಪೆಂಡೆಂಟು, ಇದೊಂಚೂರು ದೊಡ್ಡ ಪೆಂಡೆಂಟು. ಸೊ ಇಲ್ಲಿಗೆ ಈ ಥರ ಬರುತ್ತೆ. ಇನ್ನೊಂದು ಈ ಸಲ ಹೊಸ ಥರದ್ದು ಮಾಪ್ಸ್ನ ತರಿಸಿದ್ದೀನಿ, ಗಂಡ ಬೇರುಂಡದು. ಇದರಲ್ಲಿ 3 ಲೇಯರ್ 4 ಲೇಯರ್ 2 ಇರೋದೂ ಬರುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ಗಂಡ ಬೇರುಂಡ ಪೆಂಡೆಂಟ್ ತರಿಸಿ ಅಂತ. ಇನ್ನೊಂದಷ್ಟು ಜ್ಯುವೆಲ್ರಿಗಳದ್ದು ವಿಡಿಯೋಸ್ ಇದೆ ನನ್ನ ಹತ್ರ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತೀನಿ, ಅದನ್ನು ನೋಡಿ. ಅದು ಕೂಡ ಡಿಫ್ರೆಂಟ್ ಡಿಸೈನ್ಸಲ್ಲಿ ಮಾಡಿರೋಂಥದ್ದು. ಅದು ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ಅದೇ ಥರದ್ದು ಕೂಡ ನಾನು ಮಾಡಿಕೊಡ್ತೀನಿ. ಬಟ್ ಡಿಸೈನ್ಸು ನಿಮಗೆ ಹೇಳಿದ್ನಲ್ಲ ನಾನು, ಸೇಮ್ ಡಿಸೈನು ಇದ್ದರೆ ಸಿಗತ್ತೆ, ಇಲ್ಲ ಅಂತಂದರೆ ಸಿಗಲ್ಲ. ಯಾವುದಾದ್ರೂ ಜ್ಯುವೆಲ್ರಿ ಆರ್ಡರ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಪ್ಲೀಸ್ ಸುಮ್ಮನೆ ತುಂಬ ಮೆಸೇಜಸ್ ಬರ್ತಾನೇ ಇರುತ್ತೆ. ಸುಮ್ಮನೆ ಪ್ಲೀಸ್ ಮಾಡಬೇಡಿ. ಯಾರಿಗಾದ್ರೂ ತಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಿ. ನಮಗೆ 200 ಮೆಸೇಜ್ 300 400 ಮೆಸೇಜ್ ಅಷ್ಟು ಮೆಸೇಜ್ ಬರುತ್ತೆ. ರಿಪ್ಲೈ ಮಾಡೋಕ್ಕೆ ಎಲ್ಲರಿಗೂ ರಿಪ್ಲೈ ಮಾಡಲೇಬೇಕು. ಒಂದೊಂದ್ಸಲಿ ಬೇಜಾರಾಗ್ತಾ ಇರುತ್ತೆ. ಸುಮ್ಮನೆ 100-200 ಮೆಸೇಜ್ ಬಂದರೆ 5-6 ಆರ್ಡರ್ಸ್ 5 ಆರ್ಡರ್ಸ್ 4 ಆರ್ಡರ್ಸ್ ಅಷ್ಟೇ ಆಗೋದು. ಸೊ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಮೆಸೇಜ್ ಮಾಡಬೇಡಿ. ನೀವು ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಮಾತ್ರ ಮೆಸೇಜ್ ಮಾಡಿ. ಸುಮ್ಮನೆ ಪ್ರೈಸ್ ಕೇಳೋಣ ಹೆಂಗಿರ್ಬೋದು, ಇಲ್ಲ ಯಾವ ಥರ ಡಿಸೈನ್ಸ್ ಇರ್ಬೋದು ಕಳ್ಸೋಕ್ಕೆ ಹೇಳೋಣ, ಆ ಥರ ಸುಮ್ಮನೆ ಮೆಸೇಜ್ ಮಾಡಬೇಡಿ. ನಮಗೂ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೆ. ವಿಡಿಯೋನ ಆಲ್ರೆಡಿ ಎಂಡ್ ಮಾಡಾಗಿತ್ತು, ಒಂದು 4 ಚೈನ್ ಬರಬೇಕಾಗಿತ್ತು. ಸೊ ಇವಾಗ ಬಂತು, ಅದನ್ನು ಇದರಲ್ಲೇ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಗ್ರೀನ್ ತೋರಿಸಿದ್ನಲ್ಲ ಅದೇ ಥರದ್ದೇ, ಬಟ್ ಇಲ್ಲಿಗೆ ಶೈನಿಂಗ್ ಬೀಡ್ಸ್ ಬೇಕು ಅಂತ ಹೇಳಿದರು. ಸೊ ಗ್ರೀನ್ ಕಲರ್ ಶೈನಿಂಗ್ ಬೀಡ್ಸ್ ಹಾಕ್ಸಿದ್ದೀನಿ. ಮತ್ತು ಇನ್ನೊಂದು ಎಲಿಫೆಂಟ್ ಮಾಪಲ್ಲಿ ಮೆರೂನ್ ಕಲರು. ಸೊ ಈ ಥರದ್ದೇನು ತುಂಬ ತೋರಿಸಿದ್ದೀನಿ, ಹಾಗಾಗಿ ಇದನ್ನೇನು ಹಾಕಿ ತೋರಿಸಲ್ಲ. ಸೊ ಎಲಿಫೆಂಟು ಮತ್ತು ಇನ್ನೊಂದು ವಿತೌಟ್ ಪೆಂಡೆಂಟ್ ಬೇಕು ಅಂತ ಹೇಳಿದರು, ಮೆರೂನ್ ಕಲರು.
ಇದು ನೋಡಿ ಗಂಡ ಬೇರುಂಡ ಡಿಸೈನ್ ಇದು. ಇಲ್ಲಿಗೆ ಈ ಥರ ಹುಕ್ ಹಾಕ್ಸಿದ್ದೀನಿ. ಇದನ್ನು ಯಾವುದಕ್ಕೆ ಬೇಕಾದರೂ ಹಾಕೋಬೋದು. 3 ಲೇಯರ್ಸ್ ಬರುತ್ತೆ ಇದು. ಸೊ ಹಿಂದಕ್ಕೆ ಈ ಥರ ಬೇಕು ಅಂತ ಹೇಳಿದರು, ಸೊ ಹಂಗಾಗಿ ಈ ಥರ ಹಾಕ್ಸಿದ್ದೀನಿ. 2 ಲೇಯರ್ಸು ಮಾಪ್ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಪರ್ಲ್ ಲಾಂಗ್ ಹಾರ, ಸೇಮ್ ಟು ಸೇಮು ಇದೇ ಥರನೇ, ಆದರೆ ಪರ್ಲ್ ಹಾಕ್ಸ್ಕೊಂಡಿದ್ದಾರೆ ಅವರು. ಹಾಕಿ ತೋರಿಸ್ತೆ. ಸಿಂಪಲ್ ಆಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು. ಇನ್ನೂ ತುಂಬ ದೊಡ್ಡ ಇಷ್ಟಿಷ್ಟು ಅಗಲದೆಲ್ಲ ಬರುತ್ತೆ. ಬಟ್ ಇದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಆಗು ಹಾಕೋಬೋದು, ಏನಾದರೂ ಫಂಕ್ಷನ್ ಇದ್ರೂ ಹಾಕೋಬೋದು. ದೊಡ್ಡದಾದರೆ ಏನಾಗುತ್ತೆ ಅಂದರೆ ಸಿಂಪಲ್ಲಾಗೆಲ್ಲ ರೆಡಿ ಆದಾಗ ಹಾಕೋಕ್ಕೆ ಕಷ್ಟ ಅಂತ ಅನಿಸುತ್ತೆ, ತುಂಬ ಗ್ರ್ಯಾಂಡ್ ಅನಿಸುತ್ತೇನೋ ಅಂತ. ಬಟ್ ಇದು ಆ ಥರ ಅಲ್ಲ, ಎರಡಕ್ಕೂ ಸೆಟ್ ಆಗುತ್ತೆ ಇದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.